ಅಥಣಿ ತಾಲೂಕಿನ ರೈತರ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ತುಂಗಾಳ ಸವಲಗಿ ಏತ ನೀರಾವರಿ ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸಿ ದಿನವಿಡೀ ನಡೆದ ಪ್ರತಿಭಟನೆಯ ಬಳಿಕ ಅಧಿಕಾರಿಗಳು ನೀರು ಬಿಡಲು ಒಪ್ಪಿಗೆ ಸೂಚಿಸಿದ್ದಾರೆ. ಈ ಬೆಳವಣಿಗೆಯಲ್ಲಿ ಅಥಣಿ ಪೊಲೀಸ್ ಠಾಣಾ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರವರ ಮಧ್ಯಸ್ಥಿಕೆ ಪ್ರಮುಖ ಪಾತ್ರ ವಹಿಸಿದೆ. ಅಥಣಿ ತಾಲೂಕಿನ ತುಂಗಾಳ ಸವಲಗಿ ಏತ ನೀರಾವರಿ ವ್ಯಾಪ್ತಿಯ ರೈತ ಬೆಳೆಗಳು ಒಣಗುವ ಭೀತಿಯ ನಡುವೆ ತಕ್ಷಣ ಕಾಲುವೆಗೆ ನೀರರಿಸುವಂತೆ ಆಗ್ರಹಿಸಿ ನೀರಾವರಿ ಇಲಾಖೆಯ ಕಚೇರಿ ಎದುರು ಬೆಳಗ್ಗೆಯಿಂದ ಸಂಜೆಯವರೆಗೆ ನಿರಂತರ ಪ್ರತಿಭಟನೆ ನಡೆಸಿದ್ದಾರೆ. ನೀರಿನ ಕೊರತೆಯಿಂದ ಸಾವಿರಾರು ಎಕರೆ ಪ್ರದೇಶದ ಬೆಳೆಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಹಾಗೂ ನೀರಾವರಿ ಇಲಾಖೆಯ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಸವಳಿ ತಿಂಗಳ ರೈತರು ನಾವು ಮುಂಜಾನೆಯಿಂದ ಸ್ಟ್ರೈಕ್ ಬಂದಿದ್ದೆವು. ನಮಗೆ ನೀರು ಬಂದಿದ್ದಿಲ್ಲ. 8 ದಿವಸ ಚಾಲೂ ಮಾಡಿ ಈಗ ಸಾಹೇಬ್ರನ್ನ ಕರೆದು ತಂದು ಕುಣಿಸಿದಾಗ ನಮಗೆ ನೀರು ಚಾಲೂ ಇರುವವರೆಗೆ ನಮಗೆ 2 ಮೋಟ್ರ್ ನೀರು ಕೊಡ್ತೀವಿ ಅಂತೇಳಿ ಒಪ್ಕೊಂಡಾರ. ಯಾವ ನೀರಾವರಿ ಇದು? ಸವಳಿ ತಿಂಗಳು 2 ನೀರಾವರಿ. ಸವಳಿ ತಿಂಗಳು ನೀರಾವರಿ. ಈಗ ಏನಂದ್ರಿ? ಈಗ ನೀರು ಕೊಡ್ತೀವಿ ಅಂತೇಳಿ ಒಪ್ಕೊಂಡಾರ್ರಿ. ಚಾಲೂ ಇರುವವರೆಗೆ ನಮಗೆ ಕಂಟಿನ್ಯೂಸ್ ನೀರು ಕೊಡ್ತೀವಿ ಅಂತೇಳಿ ಒಪ್ಕೊಂಡಾರ್ರಿ. ಎಷ್ಟು ತಿಂಗಳು ರೀ? ಯಾವಾಗಿಂದ ಚಾಲೂ ಆಗ್ತದ್ರಿ? ಈಗ ಇನ್ನೊಂದು 2 ತಾಸು ಹಿಡಿದು ಚಾಲೂ ಆಗತ್ತೆ ರೀ. 2 ತಾಸಿನ ಚಾಲೂ ಆಗ್ತದೆ. ಚಾಲೂ ಮಾಡಿದ್ರ ನಂತರ ರೀ ನೀರು ಚಾಲೂ ಇರೋ ಕೊಡ್ತೀವಿ ಅಂತೇಳಿ ಒಪ್ಕೊಂಡಾರ. ಈಗ ನೀವು ಪ್ರತಿಭಟನೆ ಹಿಂದೆ ತಕೊಂಡ್ರಿ? ತಕೊಂಡ್ರಿ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು ರೀ? ಹನುಮಂತ ಗಣೀರಿ. ಸಂಜೆ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ ಅಥಣಿ ಪೊಲೀಸ್ ಠಾಣೆ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಅವರು ರೈತರು ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಪಿಎಸ್ಐ ಅವರ ಮಧ್ಯಸ್ಥಿಕೆಯನ್ನು ಅಧಿಕಾರಿಗಳು ಶೀಘ್ರದಲ್ಲೇ ತುಂಗಾಳ ಸವಳಗಿ ಏತ ನೀರಾವರಿ ಕಾಲುವೆಗೆ ನೀರು ಹರಿಸಲಾಗುವೆಂಬ ಭರವಸೆ ನೀಡಿದ್ದಾರೆ. ಇವ್ರು ಹೆಂಗ್ ಗಳಿಗೊಂತರ ಮಾತಾಡ್ತಾರ ಅನ್ನೋದು ನಾ ಹೇಳ್ತೇನೆ. ಇವ್ರು ಹೆಂಗ್ ನೌಕರಿ ಮಾಡ್ತಾರೋ ಏನ್ ಮಾಡ್ತಾರ್ರಿ? ಕ್ರಿಮಿನಲ್ ಮಾಡ್ತಾರ. ಈಗ 16 ವರ್ಷ ಆಯ್ತು ಹಿಂಗ ಕ್ರಿಮಿನಲ್ ಮಾಡ್ಕೊತ ಬಂದಾರ್ರಿ ಇವ್ರು ನಮ್ಮನ್ನ. ಇಲ್ಲ ಅಂತ ಹೇಳ್ರಿ ಅವ್ರ. ಈಗ ಎಲ್ಲರಿಗೂ ದಯವಿಟ್ಟು ಕೇಳ್ರಿ. ಈಗ ಅವ್ರಿಗೆ ಹಿಂದಿನ ಬಿಡಿ. ಈಗಿಂದ ಹೇಳ್ತೀನಿ. ಈಗ 8 ದಿವಸ ಹತ್ರ ಚಾಲೂ ಆಗಿ ಒಂದು ವಿಚಾರ ಏನಂತಂದ್ರೆ 2 ಕಿಲೋಮೀಟರ್ ಹೈಟ್ ಐತ್ರಿ ನಮ್ ಕೆಳಗೆ ನೀವು ಸಮಸ್ಯೆ ಮಾಡುವಂಥದ್ದು ಏನಿಲ್ಲ ಅಂತ ಹೇಳಿದ. ಸೊ ಅದಕ್ಕೆ ಇದನ್ನ ಮುಂದುವರ್ಸೋದು ಬೇಡ. ಎಲ್ಲರೂ ಈಗ ಅವ್ರು ಹೇಳ್ದಂಗ ಮಾತಾಡ್ತಿಲ್ಲ ಅಲ್ಲೇ ಖಾಲಿ ಮೋಟರ್ ತಿರುಗಿಸ್ತಾರ್ರಿ. ಮತ್ತೆ ಅಧಿಕಾರಿಗಳ ಭರವಸೆ ಮತ್ತು ಪಿಎಸ್ಐ ಗಿರಿಪ್ಪಾರ್ ಅವರ ಮಧ್ಯಸ್ಥಿಕೆಯನ್ನು ಗೌರವಿಸಿದ ರೈತರು ತಮ್ಮ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ನೀಡಿರುವ ಭರವಸೆಯಂತೆ ನೀರು ಬಿಡುಗಡೆ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ.